ನಮಸ್ತೆ, ಹರೇ ಕೃಷ್ಣ. 33 ಕೋಟಿ ದೇವತೆಗಳಲ್ಲಿ ಸೂರ್ಯ ಮತ್ತು ಚಂದ್ರ ಪ್ರತ್ಯಕ್ಷ ಕಾಣುವ ದೇವರು. ಜಗತ್ತಿಗೆ ಬೆಳಕು ಕೊಡುವ ಸೂರ್ಯನ ಮಹಿಮೆ ಅಪಾರ. ಕೃಷ್ಣ ಹೇಳಿದಂತೆ ಸೂರ್ಯನಿಗಿಂತ ಬೇರೆ ದೇವರಿಲ್ಲ. ಸಕಲ ಜೀವರಾಶಿಗಳಿಗೂ ನವ ಚೈತನ್ಯ ತುಂಬುವ ಪ್ರತ್ಯಕ್ಷ ದೇವರು ಸೂರ್ಯನಾರಾಯಣ. ಸೂರ್ಯದೇವರು ಜನಿಸಿದ ದಿನವೇ ರಥಸಪ್ತಮಿ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ಕಶ್ಯಪ ಮತ್ತು ಅದಿತಿ ದೇವಿಯ ಮಗನಾಗಿ ಸೂರ್ಯನು ಜನಿಸುತ್ತಾನೆ. ಜನಿಸುತ್ತಿದ್ದಂತೆ 7 ಕುದುರೆಗಳ ರಥವೇರಿ 7 ಲೋಕಗಳ ಪರ್ಯಟನೆ ಹೊರಡುತ್ತಾನೆ. ರಥಸಪ್ತಮಿಯ ಮಹತ್ವ, ವಿಶೇಷತೆ, ಸರಳ ಪೂಜಾ ವಿಧಾನ, ಪೂಜೆಗೆ ಶ್ರೇಷ್ಠವಾದ ಮುಹೂರ್ತ, ಮಂತ್ರ, ಸ್ನಾನ, ದಾನ ಮಾಡೋದ್ರಿಂದ ಆಗುವ ಉಪಯೋಗಗಳು. ಇನ್ನು ಈ ದಿನ ಪಾಯಸವನ್ನು ಸೂರ್ಯನಿಗೆ ನೈವೇದ್ಯವಾಗಿ ಏಕೆ ಮಾಡಬೇಕು, ಈ ರೀತಿ ಮಾಡೋದ್ರಿಂದ ಆಗುವ ಉಪಯೋಗಗಳೇನು, ಪ್ರತಿಯೊಂದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ನೀವು ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯನ್ನು ಅಚಲ ಸಪ್ತಮಿ ಅಥವಾ ಭಾನು ಸಪ್ತಮಿ, ಅರ್ಕ ಸಪ್ತಮಿ, ಸೂರ್ಯರಥ ಸಪ್ತಮಿ ಅಥವಾ ಸಂತಾನ ಸಪ್ತಮಿ ಅಥವಾ ಮಾಗಿ ಸಪ್ತಮಿ ಮತ್ತು ರಥ ಆರೋಗ್ಯ ಸಪ್ತಮಿ ಎಂದು ನಾನಾ ಹೆಸರುಗಳಿಂದ ಕರೆಯುತ್ತಾರೆ. ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ 7 ಜನ್ಮಗಳ ಪಾಪಗಳು ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಈ ವರ್ಷ ರಥಸಪ್ತಮಿ ಜನವರಿ 25ನೇ ತಾರೀಕು ಅಂದರೆ ಭಾನುವಾರದ ದಿನ ಆಚರಿಸುತ್ತೇವೆ. ಸಪ್ತಮಿ ತಿಥಿ ಬಂದು ಜನವರಿ 25 ಅಂದರೆ ಭಾನುವಾರ ಬೆಳಗಿನ ಜಾವ 12:39 ಪ್ರಾರಂಭವಾಗಿ ಜನವರಿ 25 ರಾತ್ರಿ 11:10 ಮುಕ್ತಾಯವಾಗುತ್ತದೆ. ಸೂರ್ಯದೇವನು ಉದಯದಲ್ಲಿ ಬ್ರಹ್ಮ, ಮಧ್ಯಾಹ್ನ ಮಹೇಶ್ವರ, ಸಾಯಂಕಾಲ ವಿಷ್ಣು ರೂಪದಲ್ಲಿ ದರ್ಶನ ಕೊಡುತ್ತಾನೆ. ಸೂರ್ಯನ ಆರಾಧನೆ ಮಾಡಿದರೆ ತ್ರಿಮೂರ್ತಿಗಳ ಅನುಗ್ರಹ ಸಿಗುತ್ತದೆ. ತ್ರೇತಾಯುಗದ ರಾಮ ರಾವಣರ ಯುದ್ಧದಲ್ಲಿ ಅಷ್ಟೊಂದು ಬಲಿಷ್ಠ ರಾಕ್ಷಸರ ಜೊತೆ ಯುದ್ಧ ಮಾಡಿ ಶ್ರೀರಾಮ ದಣಿದಿದ್ದ. ಇನ್ನು ರಾವಣನ ಜೊತೆ ಹೇಗೆ ಹೋರಾಡುವುದು ಎಂದು ಚಿಂತಿಸಿದ್ದಾಗ ಅಗಸ್ತ್ಯ ಮಹರ್ಷಿಗಳು ಪ್ರತ್ಯಕ್ಷರಾಗಿ ರಾಮನಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಉಪದೇಶ ಮಾಡಿ ಸೂರ್ಯನನ್ನು ಆರಾಧಿಸಿ ಮತ್ತೆ ಶಕ್ತಿ ಪಡೆಯುವಂತೆ ಸೂಚಿಸಿದರು. ಅಗಸ್ತ್ಯರ ಮಾತಿನಂತೆ ರಾಮನು ಸೂರ್ಯನನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿ ಅರ್ಘ್ಯವನ್ನು ಕೊಟ್ಟಾಗ ರಾಮನ ದೇಹದಲ್ಲಿ ನವ ಚೈತನ್ಯ ತುಂಬಿತು. ರಾವಣನ ಮೇಲೆ ಯುದ್ಧ ಮಾಡಿ ವಿಜಯಶಾಲಿ ಆದನು. ಅವರು ವನವಾಸದಲ್ಲಿದ್ದಾಗ ಶ್ರೀಕೃಷ್ಣ ಪರಮಾತ್ಮನ ಸಲಹೆಯಂತೆ ಧರ್ಮರಾಜ ಸೂರ್ಯನ ಉಪಾಸನೆಯನ್ನು ಮಾಡಿ ಅಕ್ಷಯ ಪಾತ್ರೆ ಪಡೆದನು. ಇದರಿಂದ 12 ವರ್ಷಗಳ ಕಾಲ ಪಾಂಡವರಿಗೆ ಆಹಾರದ ಕೊರತೆಯಾಗಿರಲಿಲ್ಲ. ಹಾಗೆಯೇ ಪಾಂಡವರನ್ನು ನಿತ್ಯವೂ ನೋಡಲು ಬರುವ ಸಾವಿರಾರು ಋಷಿ ಮುನಿಗಳು, ಬ್ರಾಹ್ಮಣರು, ಅತಿಥಿಗಳಿಗೆ ಇಚ್ಛಾ ಭೋಜನ ಅಂದರೆ ಅವರು ಇಷ್ಟಪಡುವಂತ ಭೋಜನವನ್ನು ಬಡಿಸ್ತಿರ್ತಾರೆ. ಸಾಂಬನಿಗೆ ದುರ್ವಾಸರ ಶಾಪದಿಂದಾಗಿ ಕುಷ್ಠರೋಗ ಬಂದಿತ್ತು. ಸಾಂಬನಿಗೆ ಸೂರ್ಯನ ಆರಾಧನೆ ಮಾಡುವಂತೆ ಶ್ರೀಕೃಷ್ಣ ಹೇಳಿದನು. ರಥಸಪ್ತಮಿ ದಿನದಂದು ಸಾಂಬನು ಸೂರ್ಯನನ್ನು ಆರಾಧಿಸಿ ಸೂರ್ಯನ ಅನುಗ್ರಹದಿಂದ ರೋಗದಿಂದ ಬಿಡುಗಡೆಯಾದನು. ಅಂದಿನಿಂದ ರಥಸಪ್ತಮಿಯನ್ನು ಆರೋಗ್ಯ ಸಪ್ತಮಿ ಎಂದು ಕರೆಯುತ್ತಾರೆ. ರಥಸಪ್ತಮಿ ದಿನ ಸೂರ್ಯನ ಪೂಜೆಗೆ ತುಳಸಿ ಮುಂದೆ ಸಾರಿಸಿ ಶಂಖ, ಚಕ್ರ, ಪದ್ಮ, ಗಣಪತಿ ಮಂಡಲ, ಸ್ವಸ್ತಿಕು, ಗೋಪಾದ, ತಿಮ್ಮಪ್ಪನ ನಾಮ ಎಲ್ಲ ಬರೆದು ಕೆಳಗೆ ರಂಗೋಲಿಯಲ್ಲಿ ರಥವನ್ನು ಬರೆಯಬೇಕು. ರಥದ ಅಕ್ಕಪಕ್ಕ ಚೌಕಾಕಾರ ಮನೆಯಂತೆ ಅಂಗಡಿ ಬರಿಬೇಕು. ಅದರಲ್ಲಿ ಕಡಲೆ, ತೊಗರಿ, ಹೆಸರುಬೇಳೆ, ಉದ್ದಿನಬೇಳೆ, ಗೋಧಿ ಅಥವಾ ರವೆ, ಬೆಲ್ಲ ಶಾಸ್ತ್ರಕ್ಕೆ ಚೂರು ಇಡಬೇಕಾಗತ್ತೆ. ಇನ್ನು ರಥದ ಒಂದು ಪಕ್ಕದಲ್ಲಿ ಸಗಣಿ ಕುರುಳು ಅಥವಾ ಬೆರಣಿ ಇಟ್ಟು ಅದರ ಮೇಲೆ ನಿಗಿ ಕೆಂಡ ಹಾಕಿ ಹಿತ್ತಾಳೆ ಪಾತ್ರೆಯಲ್ಲಿ ಹಾಲು ಕಾಯಲು ಇಡಬೇಕಾಗತ್ತೆ. ಹಾಲು ಉಕ್ತಿದ್ದಾಗೆ ಸೂರ್ಯನಾರಾಯಣ ಪ್ರೀತ್ಯರ್ಥಂ ಎಂದು ಹೇಳಿ ಅಕ್ಷತೆಯನ್ನು ಹಾಕಿ ಕೈ ಮುಗಿಯಬೇಕು. ಮಹಾಮಂಗಳಾರತಿಯನ್ನು ಮಾಡಿ ಅರ್ಘ್ಯವನ್ನು ಕೊಟ್ಟರೆ ಪೂಜೆ ಸಂಪೂರ್ಣವಾಗುತ್ತೆ. ಈ ರೀತಿಯೆಲ್ಲ ಮಾಡಲು ತುಂಬ ಕಷ್ಟಪ್ಪ, ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಇಲ್ಲ ಸಮಯದ ಅಭಾವ ಇರೋರು ಏನು ಮಾಡಬೇಕು ಅಂದರೆ ಸೂರ್ಯನ ಪೂಜೆಗೆ ತುಳಸಿ ಮುಂದೆ ಸಾರಿಸಿ ಶಂಖ, ಚಕ್ರ, ಪದ್ಮ ಮತ್ತು ತಿಮ್ಮಪ್ಪನ ನಾಮ ಬರೆದು ರಥದ ರಂಗೋಲಿಯನ್ನು ಬರಿಬೇಕಾಗತ್ತೆ.
ನಂತರ ಮನೆಯಲ್ಲಿ ಹಾಲು ಉಕ್ತಿದ್ದ ಹಾಗೆ ಸೂರ್ಯನಾರಾಯಣ ಪ್ರೀತ್ಯರ್ಥಂ ಎಂದು ಹೇಳಿ ಅಕ್ಷತೆಯನ್ನು ಹಾಕಿ ಕೈ ಮುಗಿದು ಸೂರ್ಯನಿಗೆ ಮಹಾಮಂಗಳಾರತಿ ಮಾಡಿ ಅರ್ಘ್ಯವನ್ನು ಕೊಟ್ಟರೆ ಪೂಜೆ ಸಂಪೂರ್ಣವಾಗುತ್ತೆ. ಸಮಯದ ಅಭಾವ ಇರೋರು ಈ ರೀತಿನೂ ಪೂಜೆ ಮಾಡ್ಬೋದು. ರಥಸಪ್ತಮಿ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬೇಕಾಗತ್ತೆ. ಈ ಸ್ತೋತ್ರವನ್ನು ಪಠಿಸೋದ್ರಿಂದ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ಬೋದು. ಇನ್ನು ಸೂರ್ಯ ದೇವನಿಗೆ ಪೂಜೆ ಮಾಡುವಾಗ ಓಂ ಆದಿತ್ಯಾಯ ವಿದ್ಮಯೇ ಪ್ರಭಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಈ ಮಂತ್ರವನ್ನು 108 ಬಾರಿ ಪಠಿಸಬೇಕಾಗತ್ತೆ. ರಥಸಪ್ತಮಿ ದಿನದಂದು ಅರ್ಕದೆಲೆ ಅಂದರೆ ಎಕ್ಕದೆಲೆಗಳನ್ನು ತಲೆ, ಭುಜ, ಪಾದ, ಮೊಣಕಾಲು ಮೇಲೆ ಇರಿಸಿ ಸ್ನಾನವನ್ನು ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ 7 ಜನ್ಮಗಳ ಪಾಪಗಳು ದೂರವಾಗುತ್ತದೆ. ಬೇಯಿಸಿದ ಹಾಲಿನಿಂದ ಗೋಧಿ ಅಥವಾ ರವೆ ಪಾಯಸ ಮಾಡಬೇಕಾಗತ್ತೆ. ಪಾಯಸದ ಅಭಿಮಾನಿ ಸೂರ್ಯದೇವ. ಇದಕ್ಕೂ ಒಂದು ಕತೆ ಇದೆ, ತುಂಬಾನೇ ಇಂಟ್ರೆಸ್ಟಿಂಗ್ ಇದೆ. ಕೊನೆವರೆಗೂ ವಿಡಿಯೋನ ನೋಡಿ. ಹಿನ್ನೆಲೆ ಪ್ರಕಾರ ದಕ್ಷ ಪ್ರಜಾಪತಿ ಯಜ್ಞ ಮಾಡಿ ಅಳಿಯನಾದ ಪರಮೇಶ್ವರನನ್ನು ಯಜ್ಞಕ್ಕೆ ಕರೆಯೋದಿಲ್ಲ. ಆದರೆ ಶಿವನ ಪತ್ನಿ ದಾಕ್ಷಾಯಣಿ ಶಿವನು ಬೇಡ ಎಂದರೂ ಕೇಳದೆ ತನ್ನ ತಂದೆ ಮನೆ ಎಂದು ಯಜ್ಞಕ್ಕೆ ಬರ್ತಾಳೆ. ಆದರೆ ತಂದೆಯಾದ ದಕ್ಷ ಮಗಳಿಗೆ ಅವಮಾನ ಮಾಡುವುದಲ್ಲದೆ ಸಭಿಕರೆದುರಿಗೆ ಶಿವನನ್ನು ಅಪಹಾಸ್ಯ ಮಾಡ್ತಾನೆ. ತನ್ನ ಪತಿಗೆ ಅವಮಾನ ಆಗುವುದನ್ನು ಸಹಿಸಲಾರದೆ ಸತಿ ಅಗ್ನಿಗೆ ಆಹುತಿ ಆಗ್ತಾಳೆ. ಕೋಪಗೊಂಡ ಶಿವನು ದಕ್ಷನ ಯಜ್ಞವನ್ನು ನಾಶ ಮಾಡಲು ವೀರಭದ್ರನನ್ನು ಕಳಿಸ್ತಾನೆ. ಉಗ್ರ ರೂಪದ ವೀರಭದ್ರನು ದಕ್ಷನ ಯಜ್ಞವನ್ನು ನಾಶ ಮಾಡಿದಲ್ಲದೆ ಯಜ್ಞ ಕಾರ್ಯಕ್ಕೆ ಬಂದಿದ್ದ ದೇವಾನು ದೇವತೆಗಳಿಗೆಲ್ಲ ಶಿಕ್ಷೆ ಕೊಡ್ತಾನೆ. ಸೂರ್ಯನಿಗೂ ಹೊಡೆತ ಬಿದ್ದು ಅವನ 32 ಉದುರಿತು. ಸೂರ್ಯನು ಬಹಳ ನೊಂದು ಶಿವನನ್ನು ಪ್ರಾರ್ಥಿಸಿ ಶರಣಾಗ್ತಾನೆ. ಪ್ರಸನ್ನಗೊಂಡ ಶಿವನು ಸೂರ್ಯನ ಜನ್ಮದಿನದಂದು ಆಚರಿಸುವ ರಥಸಪ್ತಮಿ ಹಬ್ಬದಲ್ಲಿ ನಿನ್ನನ್ನು ಪೂಜಿಸಿ ಗೋಧಿ ಪಾಯಸ ಮಾಡಿ ನಿನಗೆ ಅರ್ಪಿಸಿ ನೀನು ಅದನ್ನು ಸೇವಿಸಿದಾಗ ನಿನ್ನ ಹಲ್ಲುಗಳು ಬರುತ್ತವೆ. ಹೀಗೆ ಬಂದ ಹಲ್ಲುಗಳು 1 ವರ್ಷ ಇರುತ್ತದೆ. ರಥಸಪ್ತಮಿ ಹಿಂದಿನ ದಿನ ಮತ್ತೆ ಬೀಳುತ್ತದೆ. ಉದುರಿ ಬಿದ್ದ ಹಲ್ಲು ರಥಸಪ್ತಮಿ ಪಾಯಸ ತಿಂದಾಗ ಬರುತ್ತದೆ ಎಂದು ಶಿವನು ಸೂರ್ಯನಿಗೆ ವರ ಕೊಡ್ತಾನೆ. ಆ ಪ್ರಕಾರ ಸೂರ್ಯನಿಗೆದುರಾಗಿ ಹಾಲು ಉಕ್ಕಿಸಿ ಅದರಿಂದ ಪಾಯಸ ಮಾಡ್ತಾರೆ. ಈ ದಿನ ಸೂರ್ಯದೇವನು ರಥ ಹೇರುತ್ತಾನೆ. ಚಳಿ ಕಮ್ಮಿಯಾಗಿ ಬಿಸಿಲು ಜಾಸ್ತಿ ಆಗುತ್ತದೆ. ಇನ್ನು ಸೂರ್ಯನನ್ನು ಆರಾಧಿಸುವ ಪರ್ವದಿನದಂದು ಅಚಲ ಸಪ್ತಮಿ ಎಂದು ಕರೆಯುತ್ತಾರೆ. ರಥಸಪ್ತಮಿ ದಿನ ಸೂರ್ಯದೇವನನ್ನು ಪೂಜಿಸಿದ ನಂತರ ಉಪ್ಪು ತಿನ್ನದೆ ಇಡೀ ದಿನ ಫಲಹಾರ ಸೇವಿಸಿದರೆ ವ್ಯಕ್ತಿಯು ಸೂರ್ಯದೇವನ ಕೃಪೆಗೆ ಪಾತ್ರನಾಗುತ್ತಾನೆ. ಅಲ್ಲದೆ ಜಾತಕದಲ್ಲಿ ಸೂರ್ಯನ ಸ್ಥಾನವು ಪ್ರಬಲವಾಗುತ್ತದೆ. ನವಗ್ರಹಗಳ ರಾಜನಾದ ಸೂರ್ಯದೇವನ ಬಲದಿಂದ ಸರ್ಕಾರಿ ವಲಯ, ಅಧಿಕೃತ ವರ್ಗ, ಘನತೆ, ಸಾಮಾಜಿಕ ಸಮೃದ್ಧಿ ಮುಂತಾದ ವಿಚಾರಗಳ ಬಗ್ಗೆ ಶುಭ ಫಲಿತಾಂಶವನ್ನು ನಿರೀಕ್ಷಿಸಬಹುದು. ಇದರೊಂದಿಗೆ ಸೌಭಾಗ್ಯ, ಸಂತಾನ ಮತ್ತು ಸಂತೋಷ ಲಭಿಸುತ್ತದೆ. ರಥಸಪ್ತಮಿ ದಿನದಂದು ಕೂಷ್ಮಾಂಡ ಅಂದರೆ ಬೂದುಗುಂಬಳಕಾಯನ್ನು ದಾನ ಮಾಡೋದ್ರಿಂದ ಗರ್ಭದೋಷ ನಿವಾರಣೆ ಆಗಿ ಸಂತಾನ ಪ್ರಾಪ್ತಿಯಾಗುತ್ತದೆ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್.